ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರಿಗೆ ದೇವರು ಅಮೋಘವಾದ ಅದೃಷ್ಟ ವರಗಳನ್ನು ಅನುಗ್ರಹಿಸಿದ್ದಾನೆ. ಮೇಷರಾಶಿಯವರಿಗೆ ಭಗವಂತನು ಉಡುಗೊರೆಯಾಗಿ ಕೊಟ್ಟಿರುವಂತಹ 6 ಅಮೋಘವಾದಂತಹ ಅದೃಷ್ಟ ವರಗಳು ಯಾವುವು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯವರ ಜೀವನ ಹೇಗಿರುತ್ತೆ? ಮೇಷರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಎಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ತಾರೆ? ಮೇಷರಾಶಿಯವರ ನಡತೆ ಹಾಗೂ ಸ್ವಭಾವ ಎಂತಹದ್ದು? ಮೇಷರಾಶಿಯವರು ಏನೆಲ್ಲ ಸಾಧನೆ ಮಾಡಬೇಕೆಂದು ಬಯಸುತ್ತಾರೆ? ಮೇಷರಾಶಿಯವರು ಕುಟುಂಬದ ವಿಷಯದಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ? ಈ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಭಗವಂತನನ್ನ ನಂಬುವುದಾದ್ರೆ, ದೇವರ ಮೇಲೆ ನಂಬಿಕೆ ಇದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಅಮೋಘವಾದ ವರಗಳು ಹಾಗೂ ಯೋಗಗಳು ಯಾವುವು ಎನ್ನುವುದರ ಬಗ್ಗೆ ನೋಡೋದಾದ್ರೆ, ಮೊದಲನೆಯದಾಗಿ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ಕೇಳುವುದಿಲ್ಲ. ಇವರು ಏನೇ ಮಾಡಿದ್ರೂ ಸಹ ಸ್ವತಃ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಬೇರೆಯವರ ಮಾತನ್ನ ಕೇಳುವುದಿಲ್ಲ, ಆದರೆ ಅವರ ಮಾತಿಗೆ ತಲೆಯನ್ನು ಕೂಡ ಕೆಡಿಸಿಕೊಳ್ಳುವುದಿಲ್ಲ. ಮೇಷರಾಶಿಯವರು ಇವರ ಸ್ವಭಾವ ಎಂತದ್ದು ಅಂದ್ರೆ, ಯಾರ ಮಾತಿಗೂ ಇವರು ತಲೆ ಕೊಡುವುದಿಲ್ಲ. ಇವರು ಏನ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅದನ್ನ ಮಾಡೇ ಮಾಡ್ತಾರೆ. ಮೇಷರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಆ ಕೆಲಸವು ಅದೇ ಆಗುತ್ತದೆ. ಹಾಗಾಗಿ ಅವರನ್ನ ಯಾರು ಸಹ ತಡೆಯದ್ದು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಸ್ವಭಾವದವರು ಈ ಮೇಷರಾಶಿಯವರು. ಈ ರೀತಿಯಾದಂತಹ ವರವನ್ನ ದೇವರು ಇವರಿಗೆ ಕರುಣಿಸಿದ್ದಾನೆ ಎಂದು ಹೇಳ್ಬೋದು. ಮೇಷರಾಶಿಯವರನ್ನು ಯಾರು ಸಹ ತಡೆದು ನಿಲ್ಲಿಸೋಕೆ ಆಗಲ್ಲ. ಇವರು ಏಳಿಗೆ ಆಗ್ತಿದ್ದಾರೆ, ಇವರು ಜೀವನದಲ್ಲಿ ಮುಂದುವರಿತಿದ್ದಾರೆ. ಇವರನ್ನ ಹೇಗಾದ್ರೂ ಮಾಡಿ ತಡೆದು ನಿಲ್ಲಿಸಬೇಕು ಎಂದು ಯಾರಾದ್ರೂ ಅಂದ್ಕೊಂಡಿದ್ದೆ ಆದಲ್ಲಿ, ಅಥವಾ ಇವರು ಜೀವನದಲ್ಲಿ ಮುಂದುವರಿಯುವುದನ್ನ ನೋಡಿ ಸಹಿಸಿಕೊಳ್ಳಲು ಆಗದೆ ಇರುವವರಿಗೆ ಸುಳ್ಳು ಹೇಳಿ ತಲೆ ಕೆಡಿಸಿ ಇವರನ್ನ ಬೇರೆ ಮಾರ್ಗಕ್ಕೆ ತಿರುಗಿಸಿ ಬಿಡಬೇಕು ಎಂದು ಯಾರಾದ್ರೂ ಪ್ಲಾನ್ ಮಾಡಿಕೊಂಡಿದ್ರೆ, ಯಾವುದೇ ಕಾರಣಕ್ಕೂ ಸಹ ಅವರ ಮಾತುಗಳನ್ನ ಕೇಳುವುದೇ ಇಲ್ಲ. ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಈ ಮೇಷರಾಶಿಯವರು. ಈ ಮೇಷರಾಶಿಯವರನ್ನ ಅಷ್ಟು ಸುಲಭವಾಗಿ ಯಾರಿಂದಲೂ ಮೋಸ ಮಾಡಲು ಸಾಧ್ಯವಿಲ್ಲ. ಅಂತಹ ಯೋಗವಂತರು ಮೇಷರಾಶಿಯವರು. ಇನ್ನು ಈ ಮೇಷರಾಶಿಯವರು ತಮ್ಮ ಸಾಮರ್ಥ್ಯದ ಮೇಲೆ ಬಹಳ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಇವರ ಸಾಮರ್ಥ್ಯವೇ ಇವರಿಗೆ ಬಲ ಆಗಿರುತ್ತದೆ. ಹಾಗಾಗಿಯೇ ಮೇಷರಾಶಿಯವರು ವಿಚಾರವಿರಲಿ ಸಕ್ಸಸ್ ಅನ್ನೋದನ್ನ ಕಾಣುತ್ತಾರೆ. ಮೇಷರಾಶಿಯವರು ಇವರ ಸಾಮರ್ಥ್ಯ ಹೇಗಿರುತ್ತೆ ಅಂದ್ರೆ, ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರುವುದಿಲ್ಲ. ತಾವೇ ಸ್ವತಃ ಇಂಡಿಪೆಂಡೆಂಟ್ ಆಗಿರ್ತಾರೆ. ಹಾಗೆಯೇ ಇವರು ಜೀವನದಲ್ಲಿ ಏನೆಲ್ಲ ಮಾಡ್ಬೇಕೆಂದು ಗುರಿ ಇಟ್ಕೊಂಡಿರ್ತಾರೋ ಅದನ್ನ ಮಾಡೇ ಮಾಡ್ತಾರೆ. ಇವರು ತಮ್ಮ ಜೀವನವನ್ನ ಹೇಗೆಲ್ಲ ರೂಪಿಸಿಕೊಳ್ಬೇಕು ಎಂದು ಊಹೆ ಮಾಡಿಕೊಂಡಿರ್ತಾರಲ್ಲ, ಅದೇ ರೀತಿಯಾಗಿ ಇವರು ಒಳ್ಳೆಯ ಜೀವನವನ್ನ ರೂಪಿಸಿಕೊಳ್ತಾರೆ. ಮೇಷರಾಶಿಯವರು ಯಾವುದಾದರೊಂದು ಕೆಲಸವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದನ್ನ ಬಿಡುವ ಮಾತೇ ಇಲ್ಲ. ಏನೇ ಮಾಡಿದ್ರೂ ಸಹ ಇವರ ಸ್ವಂತ ನಿರ್ಧಾರವೇ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ಬೇರೆಯವರ ಮಾತನ್ನ ಕೇಳೋದಿಲ್ಲ. ಹಾಗಾಗಿಯೇ ಇವರ ಸಾಮರ್ಥ್ಯ ಏನು ಅನ್ನೋದು ಸಹ ಇವರಿಗೆ ಬೇರೆಯವರಿಗೆ ಗೊತ್ತಿರುತ್ತದೆ. ಆದ್ದರಿಂದ ಇವರನ್ನ ಯಾರಿಂದಲೂ ಸಹ ತಡೆದು ನಿಲ್ಲಿಸಲು ಆಗೋದೇ ಇಲ್ಲ. ಮೇಷರಾಶಿಯವರು ಜೀವನದಲ್ಲಿ ಮುಂದೆ ಬೆಳೆಯುತ್ತಾ ಹೋಗುತ್ತಾರೆ. ಮೇಷರಾಶಿಯವರು ಬಹಳ ಸ್ವಾಭಿಮಾನಿಗಳು. ಯಾರಿಗೂ ಸಹ ಭಾರವಾಗಿರುವುದಿಲ್ಲ. ತಮ್ಮ ಕೆಲಸವನ್ನ ತಾವೇ ಮಾಡ್ಕೋತಾರೆ. ಯಾರೊಬ್ಬರ ಮುಂದೆಯೂ ಸಹ ಕೈ ಚಾಚುವುದಿಲ್ಲ. ಯಾರ ಹತ್ತಿರವೂ ಸಹ ಸಹಾಯವನ್ನ ಕೇಳುವುದಿಲ್ಲ. ಅಷ್ಟರ ಮಟ್ಟಿಗೆ ತಾನಾಯ್ತು ತನ್ನ ಕೆಲಸವಾಯ್ತು ಎನ್ನುವ ರೀತಿಯಲ್ಲಿ ಬದುಕ್ತಾರೆ. ಮೇಷರಾಶಿಯವರು ಬಹಳನೇ ಸ್ವಾಭಿಮಾನಿಗಳು ಅಂದ್ರೆ ಯಾರತ್ರನೂ ಸಹಾಯ ಕೇಳುವ ಪ್ರಶ್ನೆ ಇಲ್ಲ. ಯಾರಿಗೂ ಭಾರವಾಗುವುದಿಲ್ಲ. ಮೇಷರಾಶಿಯವರು ಮನೆಯಲ್ಲೇ ಆಗಿರಲಿ ಹೊರಗಡೆ ಆಗಿರಲಿ, ಇವರು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ನಿರ್ಧಾರವನ್ನ ಬಹುಬೇಗನೆ ತಮ್ಮ ಸ್ವಂತ ನಿರ್ಧಾರವನ್ನ ತಗೊಂಡು ಇವರ ಜೀವನವನ್ನ ರೂಪಿಸಿಕೊಳ್ಬೇಕು ಎನ್ನುವುದೇ ಇವರ ಗುರಿಯಾಗಿರುತ್ತದೆ. ಅಷ್ಟೇ ಅಲ್ಲ, ಇವರ ತಲೆಯಲ್ಲಿ ಗುರಿ ಮುಟ್ಟುವ ಆಲೋಚನೆಯೇ ತುಂಬಿರುತ್ತದೆ. ಇವರು ಬೇರೆಯವರ ಮಾತಿಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲ್ಲ. ಯಾರೊಬ್ಬರಿಗೂ ಸಹ ಡಿಪೆಂಡ್ ಆಗಿರುವುದಿಲ್ಲ. ಸ್ವತಃ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ. ಮೇಷರಾಶಿಯವರು ಇವರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳೋದಾದ್ರೆ, ಇವರ ಕೆಲಸವನ್ನ ಇವರೇ ಮಾಡಿಕೊಳ್ತಾರೆ. ಇವರು ಯಾವುದೇ ಕೆಲಸ ಮಾಡ್ತಿದ್ರು ಸಹ ಬೇರೆಯವರು ಬಂದು ಆ ಕೆಲಸವನ್ನ ಮಾಡಿದ್ರೆ ಇವರು ಒಪ್ಪಿಕೊಳ್ಳೋದಿಲ್ಲ. ಇವರ ಕೆಲಸವನ್ನ ಇವರೇ ಮಾಡ್ಕೋಬೇಕು. ಅಷ್ಟರ ಮಟ್ಟಿಗೆ ಆ ರೀತಿಯಾಗಿ ಇವರ ಜೀವನವನ್ನ ಇವರೇ ನಡೆಸಿಕೊಂಡು ಹೋಗ್ತಾರೆ. ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನ ಯಾವತ್ತೂ ಸಹ ಈ ರಾಶಿಯವರು ಬದಲಾಯಿಸುವುದಿಲ್ಲ. ಯಾವುದಾದರೂ ಒಂದು ಕೆಲಸ ಮಾಡಬೇಕು ಎಂದು ಡಿಸೈಡ್ ಮಾಡಿದ್ರೆ ಆ ಕೆಲಸವನ್ನ ತಪ್ಪದೆ ಮಾಡಿ ಮಾಡ್ತಾರೆ. ಮೇಷರಾಶಿಯವರು ಇವರು ಯಾವುದಾದರೂ ನಿರ್ಧಾರವನ್ನ ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹ ಆ ನಿರ್ಧಾರವನ್ನ ಬದಲಾಯಿಸುವುದಿಲ್ಲ. ಗೆಲುವೇ ಇರಲಿ ಸೋಲೆ ಆಗಿರಲಿ, ತಾನು ತೆಗೆದುಕೊಂಡಿರುವ ನಿರ್ಧಾರ ತನ್ನದೇ ಎನ್ನುವ ನಿರ್ಧಾರ ಇವರದ್ದಾಗಿರುತ್ತದೆ.
ತಾನು ಸ್ವಂತವಾಗಿ ನಿರ್ಧಾರ ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕಲು ಜೀವನವನ್ನ ಕಟ್ಟಿಕೊಳ್ತಾರೆ. ಹಾಗಾಗಿ ಈ ಮೇಷರಾಶಿಯವರು ಯಾವ್ಯಾವುದು ಕೆಲಸಕ್ಕೆ ಕೈ ಹಾಕುವುದಿಲ್ಲ, ಬೇಕಾಬಿಟ್ಟಿ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳುವುದಿಲ್ಲ. ಇವರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಅದನ್ನ ಮಾತ್ರ ಸಂಪೂರ್ಣವಾಗಿ ಮಾಡಿಯೇ ಮಾಡ್ತಾರೆ. ಈ ರೀತಿಯ ಸ್ವಭಾವದವರು ಮೇಷರಾಶಿಯವರು. ಇನ್ನು ಈ ಮೇಷರಾಶಿಯವರು ಇವರ ಆತ್ಮ ಗೌರವಕ್ಕೆ ಧಕ್ಕೆ ಬಂದ್ರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಎದುರಿಗೆ ಯಾರೇ ಇರಲಿ ಕಿಂಚಿತ್ತೂ ಬೆಲೆ ಕೊಡುವುದೂ ಇಲ್ಲ. ಹೌದು, ಮೇಷರಾಶಿಯವರು ಸ್ವಲ್ಪ ಕೋಪವಂತರೇ, ನಿಷ್ಠೂರವಂತರೇ. ಆದ್ರೆ ಇವರ ಆತ್ಮ ಗೌರವಕ್ಕೆ ಏನಾದ್ರೂ ಧಕ್ಕೆ ಬಂದ್ರೆ ಮಾತ್ರ ಇವರು ಯಾವುದೇ ಕಾರಣಕ್ಕೂ ಸಹ ಸಹಿಸಿಕೊಳ್ಳುವ ಪ್ರಶ್ನೆ ಇಲ್ಲ. ಯಾರ ಮುಲಾಜು ನೋಡದೆ ಸರಿಯಾಗಿ ಅವರಿಗೆ ಉತ್ತರ ಕೊಡ್ತಾರೆ. ಇವರಿಗೆ ಏನಾದ್ರೂ ಅವಮಾನ ಮಾಡಿದ್ರೆ ಅಂತವರನ್ನು ಕ್ಷಮಿಸುವುದಿಲ್ಲ. ಮೇಷರಾಶಿಯವರು ಸ್ವಾಭಿಮಾನದಿಂದ ಬದುಕುವವರು. ಸ್ವಾಭಿಮಾನದ ವಿಚಾರವಾಗಿ ಯಾರಾದ್ರೂ ಬಂದ್ರೆ ಸುಮ್ಮನೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲ್ಲ. ಈ ರಾಶಿಯವರು ಎಷ್ಟು ಶಾಂತಿಯಿಂದ ಇರ್ತಾರೋ, ಅಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟೇ ಡೇಂಜರಸ್ ಆಗಿರ್ತಾರೆ. ಅದೇ ಇವರ ಆತ್ಮ ಗೌರವಕ್ಕೆ ಧಕ್ಕೆ ಬಂದ್ರೆ ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಅದನ್ನ ಅರಗಿಸಿಕೊಳ್ಳುವುದಿಲ್ಲ. ಇವರಿಗೆ ಕೋಪ ಬಂದ್ರೆ ಅಷ್ಟೇ ಎದುರಿಗೆ ಇದ್ದವರ ಕತೆ ಮುಗಿದ ಹಾಗೆಯೇ, ಅಷ್ಟು ಕೋಪ ಇವರಿಗೆ ಬರುತ್ತದೆ. ಆ ಸಮಯದಲ್ಲಿ ಯಾರನ್ನ ಬೇಕಾದ್ರೂ ಸಹ ಕಳೆದುಕೊಳ್ಳಲು ಸಿದ್ಧವಾಗಿಯೇ ರೆಡಿಯಾಗಿರುತ್ತಾರೆ. ಹಾಗಾಗಿ ಇವರ ತಾಳ್ಮೆಯನ್ನ ಯಾರೂ ಸಹ ಪರೀಕ್ಷೆ ಮಾಡಲು ಹೋಗಬೇಡಿ. ಈ ಮೇಷರಾಶಿಯವರು ಇವರು ಏನೇ ಕೆಲಸ ಮಾಡಬೇಕು ಎಂದು ನಿರ್ಧಾರ ತೆಗೆದುಕೊಂಡ್ರೆ ಆ ಕೆಲಸವನ್ನ ಬಿಡುವ ಪ್ರಶ್ನೆ ಇಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ಇನ್ನು ಮೊದಲೇ ಹೇಳಿದ ಹಾಗೆ ಈ ಮೇಷರಾಶಿಯವರು ಏನ್ ಬೇಕಾದ್ರೂ ಸಹಿಸಿಕೊಳ್ತಾರೆ. ಆದರೆ ಇವರ ಕುಟುಂಬವನ್ನ ಕೆಣಕಿದ್ರೆ ಮಾತ್ರ ಸಹಿಸಿಕೊಳ್ಳಲ್ಲ. ಒಂದು ವೇಳೆ ಯಾರಾದ್ರೂ ಕೆಣಕಿದ್ರೆ ಮುಗೀತು, ರೌದ್ರಾವತಾರ ತಾಳಿ ಅವರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾರೆ. ಇನ್ನು ಮೇಷರಾಶಿಯವರು ಕರ್ಮವನ್ನ ತುಂಬಾ ನಂಬುತ್ತಾರೆ. ಜೊತೆಗೆ ಯಾರಿಗೂ ಸಹ ಕೆಟ್ಟದ್ದನ್ನೋದನ್ನ ಮಾಡೋದೇ ಇಲ್ಲ, ಕೆಟ್ಟದ್ದನ್ನ ಬಯಸುವುದೂ ಇಲ್ಲ. ಯಾರೊಬ್ಬರನ್ನು ನೋಡಿ ಹೊಟ್ಟೆ ಹುರಿದುಕೊಳ್ಳುವುದಿಲ್ಲ. ಇವರ ಸ್ವಭಾವ ಎಂತದ್ದು ಅಂದ್ರೆ ಮಗುವಿನ ಮನಸ್ಸಿನ ಹಾಗೆ ಇವರು ಇರ್ತಾರೆ. ಯಾವಾಗ್ಲೂ ಸಹ ಇವರಿಗೆ ಮುಖದ ಮೇಲೆ ನಗುವಿರುತ್ತದೆ. ಯಾರಿಗೂ ಸಹ ಕೆಟ್ಟದ್ದನ್ನ ಮಾಡಲ್ಲ, ಯಾರಿಗೂ ಸಹ ತೊಂದರೆಯನ್ನ ಕೊಡುವುದಿಲ್ಲ. ಒಂದು ಪ್ರಾಣಿಯೇ ಆಗಿರಲಿ, ಪಕ್ಷಿ ಆಗಿರಲಿ, ಒಂದು ಇರುವೆಯೇ ಆಗಿರಲಿ, ಯಾವೊಂದು ಜೀವಿಯನ್ನು ಸಹ ಕೊಲ್ಲಲು ಇಷ್ಟಪಡುವುದಿಲ್ಲ. ಆ ಜೀವಿಗಳಿಗೆ ನೋವನ್ನ ಎಂದಿಗೂ ಸಹ ಕೊಡುವುದಿಲ್ಲ ಈ ಮೇಷರಾಶಿಯವರು. ಅಷ್ಟು ಮೃದು ಸ್ವಭಾವದವರು, ಅಷ್ಟೇ ಹೃದಯವಂತವರು, ನಾಜೂಕಾಗಿರ್ತಾರೆ ಅಷ್ಟೇ. ಆದ್ರೆ ಯಾರಿಗೂ ಸಹ ಕೆಟ್ಟದ್ದನ್ನ ಮಾತ್ರ ಬಯಸಲ್ಲ. ಇವರು ಕರ್ಮವನ್ನ ತುಂಬಾ ನಂಬ್ತಾರೆ. ಅಂದ್ರೆ ಇವತ್ತು ನಾನು ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದೆ ಆದಲ್ಲಿ ನನಗೂ ಆ ತೊಂದರೆ ರಿಟರ್ನ್ ಬಂದೇ ಬರುತ್ತೆ ಎಂದು ಯೋಚಿಸ್ತಾರೆ. ಇವತ್ತು ನಾನು ಯಾರಿಗಾದ್ರೂ ಕೆಟ್ಟದ್ದನ್ನ ಬಯಸಿದ್ರೆ ನನಗೂ ಸಹ ಕೆಟ್ಟದ್ದಾಗಿಯೇ ವಾಪಸ್ ಬರುತ್ತದೆ ಎನ್ನುವಂತಹ ಮನೋಭಾವನೆಯನ್ನ ಈ ರಾಶಿಯವರು ತುಂಬಾ ನಂಬುತ್ತಾರೆ. ಹಾಗಾಗಿ ಇವರು ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನ ಬಯಸಲ್ಲ. ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾರೆ ವಿನಃ ತೊಂದರೆಯನ್ನ ಮಾತ್ರ ಕೊಡುವುದಿಲ್ಲ. ಅಂದ್ರೆ ಯಾರಿಗಾದ್ರೂ ತೊಂದರೆ ಆದ್ರೆ ಅಂದ್ರೆ ಇವರ ಸ್ನೇಹಿತರೇ ಆಗ್ಲಿ, ಇವರ ಶತ್ರುಗಳೇ ಆಗ್ಲಿ, ಅವರು ಏನಾದ್ರೂ ಕಷ್ಟ ಅಂದ್ಬಿಟ್ರೆ ಸಾಕು ಇವರು ಮರುಗಿ ಬಿಡ್ತಾರೆ. ಅವರು ಆ ಮೇಷರಾಶಿಯವರಿಗೆ ಏನೇ ತೊಂದರೆ ಮಾಡಿರಲಿ, ಎಷ್ಟಾದ್ರೂ ಇವರಿಗೆ ತೊಂದರೆ ಕೊಟ್ಟಿರಲಿ, ಅವರು ಶತ್ರುವೇ ಆಗಿರಲಿ, ಹಿತಶತ್ರುವೇ ಆಗಿರಲಿ, ಒಂದು ವೇಳೆ ಬಹಿರಂಗ ಶತ್ರುನೇ ಆಗಿರ್ಲಿ, ಇವರೆಲ್ಲರನ್ನೂ ಒಂದೇ ಭಾವದಲ್ಲಿ ನೋಡ್ತಾರೆ ಈ ಮೇಷರಾಶಿಯವರು. ಆದ್ರೆ ಇವರು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಮಾಡಲ್ಲ. ಅವರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮನೋಭಾವ ಇರೋದು ಈ ಮೇಷರಾಶಿಯವರಿಗೆ ಮಾತ್ರ. ಇನ್ನು ಮೇಷರಾಶಿಯವರಿಗೆ ಲಾಭವೇ ಆಗ್ಲಿ ಅಥವಾ ನಷ್ಟವೇ ಆಗ್ಲಿ ಏನೇ ಇದ್ರೂ ಸಹ ಇವರ ಮನಸ್ಸಿಗೆ ಬಂದದ್ದೇ ಮಾಡೋದು. ವ್ಯವಹಾರವೇ ಆಗ್ಲಿ, ಒಂದು ವ್ಯಾಪಾರವೇ ಆಗ್ಲಿ, ಅಥವಾ ಇನ್ಯಾವುದೇ ಕೆಲಸವನ್ನೇ ಮಾಡ್ಲಿ, ಅಥವಾ ಯಾವುದೇ ವ್ಯವಹಾರವೇ ಇರ್ಲಿ, ಇವರು ಯಾರೊಬ್ಬರ ಸಲಹೆಯನ್ನು ಪಡೆಯದೆ ಬಹಳ ಧೈರ್ಯವಾಗಿ ಮುನ್ನುಗ್ಗುತ್ತಾರೆ. ಇವರ ತಲೆಯಲ್ಲಿ ಏನಾದ್ರೂ ಒಂದು ನಾನು ಮಾಡ್ಲೇಬೇಕು ಅಂತ ಬಂದ್ಬಿಟ್ರೆ ಸಾಕು, ಅದು ಒಳ್ಳೇದೇ ಆಗಿರ್ಲಿ, ಅದು ಕೆಟ್ಟದ್ದೇ ಆಗಿರ್ಲಿ, ಅಂದ್ರೆ ಅದರಿಂದ ಇವರಿಗೆ ಲಾಭವೇ ಸಿಗ್ಲಿ ಅಥವಾ ನಷ್ಟವೇ ಆಗ್ಲಿ ಯಾವುದಕ್ಕೂ ಸಹ ಎದೆಗುಂದುವುದಿಲ್ಲ ಮತ್ತು ಹೆದರುವ ಮಾತೇ ಇಲ್ಲ. ಆದ್ರೆ ಇವರು ಒಂದು ಸಲ ತೀರ್ಮಾನ ಮಾಡಿದ್ರೆ ಸಾಕು, ಅದನ್ನೇ ಮಾಡ್ತಾರೆ. ಇಂತಹ ಒಂದು ಧೈರ್ಯವನ್ನ ಆ ದೇವರೇ ಇವರಿಗೆ ಕರುಣಿಸಿರುತ್ತಾನೆ. ಈ ಮೇಷರಾಶಿಯವರು ಇವರಿಗೆ ಇವರ ಸಾಮರ್ಥ್ಯ ಏನು, ಇವರ ಬಲ ಏನು, ಇವರ ಶಕ್ತಿ ಏನೆಂದು ಈ ಮೇಷರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗಾಗಿ ಮೇಷರಾಶಿಯವರು ರಿಸ್ಕ್ ತೆಗೆದುಕೊಳ್ಳದೆ ಜಾಸ್ತಿ ಜೀವನದಲ್ಲಿ ಏನಾದ್ರೂ ಆಗ್ಲಿ ನಾನು ನುಗ್ಗೇ ಬಿಡೋಣ, ನೋಡೇ ಬಿಡೋಣ, ಅದರಲ್ಲಿ ಗೆಲ್ಲಲಿ ಅಥವಾ ಸೋಲಲಿ ಏನಾಗುತ್ತೋ ನೋಡೇ ಬಿಡೋಣ ಎನ್ನುವಂತಹ ಗಟ್ಟಿ ನಿರ್ಧಾರವನ್ನ ಮಾಡಿ ಮುನ್ನುಗ್ಗುತ್ತಾರೆ.
ಮೇಷರಾಶಿಯವರು ಯಾವಾಗ್ಲೂ ಸಹ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಬ್ಬರಿಗೆ ಸಹಾಯ ಹಸ್ತ ಜಾಸ್ತಿ ಮಾಡ್ತಾರೆ. ಇವರಿಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಕೊಡ್ತಾರೆ. ಇವರು ಏನಾದ್ರೂ ತಿನ್ನುವಾಗ ಯಾರಾದ್ರೂ ಬಂದು ಕೇಳಿದ್ರೆ ತಿನ್ನುವ ಆಹಾರವನ್ನೇ ಕೊಟ್ಟು ಬಿಡ್ತಾರೆ. ಈ ತರ ಯೋಚನೆ ಮಾಡೋರು ಮೇಷರಾಶಿಯವರೇ ಆಗಿರುತ್ತಾರೆ. ಇನ್ನು ಈ ಮೇಷರಾಶಿಯವರಿಗೆ ಹೊರಗೊಂದು ಒಳಗೊಂದು ಇರುವುದಿಲ್ಲ. ಯಾವುದೇ ವಿಷಯ ಆಗಿರ್ಲಿ ಅಥವಾ ವಿಚಾರವೇ ಆಗಿರ್ಲಿ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಲ್ಲ. ಇವರು ಎಲ್ಲರ ಮುಂದೆ ನಗು ನಗುತ್ತಾ ಚೆನ್ನಾಗಿಯೇ ಇದ್ದು ಒಳಗೆ ಬೈದುಕೊಳ್ಳುವ ಮನೋಭಾವ ಅನ್ನೋದು ಮೇಷರಾಶಿಯವರಿಗೆ ಒಂದು ಸ್ವಲ್ಪವೂ ಸಹ ಮೇಷರಾಶಿಯವರಿಗಿರುವುದಿಲ್ಲ. ಹಾಗಾಗಿಯೇ ಯಾರಿಗೂ ಸಹ ಇವರು ಒಳಗೊಂದು ಹೊರಗೊಂದು ಬಯಸುವುದಿಲ್ಲ. ಆದರೆ ಜನರು ಮಾತ್ರ ಇವರಿಗೆ ಮನಸ್ಸಿಂದ ತುಂಬಾನೇ ಕೆಟ್ಟವರು ಅಂತ ಅನ್ಕೊಂಡಿರ್ತಾರೆ. ಆದರೆ ಇವರು ತುಂಬಾನೇ ಮಗುವಿನ ಸ್ವಭಾವದವರು. ಇವರು ಹೃದಯವಂತಿಕೆಯಲ್ಲಿ ಬಹಳ ಶ್ರೀಮಂತರು, ಮೃದು ಸ್ವಭಾವದವರು ಎಂದೇ ಹೇಳ್ಬಹುದು. ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ದ್ವೇಷ ಅನ್ನೋದನ್ನ ಸಾಧಿಸುವುದಿಲ್ಲ. ಒಂದು ವೇಳೆ ಇವರು ದ್ವೇಷ ಸಾಧಿಸಬೇಕು, ನನಗೆ ಅವರ ಮೇಲೆ ಕೋಪ ಇದೆ, ಅವರ ಮೇಲೆ ನನಗೆ ಹಠ ಇದೆ, ಏನಾದ್ರೂ ಜಗಳವಾದ್ರೆ ಅವರನ್ನ ಹೊಡಿಬೇಕು ಎಂದು ಮನಸ್ಸಲ್ಲಿ ಮಾತ್ರ ಅಂದ್ಕೊಳ್ತಾರಷ್ಟೇ. ಒಂದು ವೇಳೆ ಅವರೇ ಬಂದು ಇವರನ್ನ ಸ್ವಲ್ಪ ಮಾತಾಡಿಸಿಬಿಟ್ರೆ ಸಾಕು, ಮಗು ತರ ಕರಗಿ ಹೋಗ್ಬಿಡ್ತಾರೆ. ಇಂತಹ ಮೃದು ಸ್ವಭಾವದವರು ಮೇಷರಾಶಿಯವರು. ಆದ್ರೆ ಇವರಿಗೆ ಬಹಳ ಬೇಗನೆ ಕೋಪ ಬರುತ್ತೆ. ಮೇಷರಾಶಿಯವರಿಗೆ ಏನಾದ್ರೂ ಅಲ್ಲಿ ತಪ್ಪು ನಡೀತಿದೆ ಅಂತ ಗೊತ್ತಾದ್ರೆ ಸಾಕು, ಇಲ್ಲವೇ ನಮ್ಮ ಮೇಲೆ ಯಾರಾದ್ರೂ ತಪ್ಪು ಹೊರಿಸ್ತಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಇವರು ಇದ್ದಕ್ಕಿದ್ದಂತೆ ದಿಢೀರ್ ಅಂತ ಕೋಪ ಮಾಡಿಕೊಂಡು ಬಿಡುತ್ತಾರೆ. ಸಮಯವನ್ನ ತೆಗೆದುಕೊಂಡು ಯೋಚನೆ ಮಾಡುವುದಿಲ್ಲ. ನಾಯಕತ್ವದ ಗುಣ ಅನ್ನೋದು ಮೇಷರಾಶಿಯವರಿಗೆ ತುಂಬಿ ತುಳುಕುತ್ತದೆ. ಈ ಲೀಡರ್ಶಿಪ್ ಅನ್ನೋದು ಮೇಷರಾಶಿಯವರಿಗೆ ದೇವರು ಕೊಟ್ಟಂತಹ ವರವೆಂದೇ ಹೇಳ್ಬೋದು. ಇದೊಂದು ಯೋಗ ಇವರ ರಕ್ತದಲ್ಲಿಯೇ ಬಂದಿರುತ್ತದೆ. ನಾನು ಯಾರಿಗೂ ಹೆದರಿಕೊಳ್ಳುವುದಿಲ್ಲ, ನಾನು ಯಾರ ಹತ್ರನೂ ಅನ್ನಿಸ್ಕೋಬೇಕಾಗಿಲ್ಲ, ನಾನು ಧೈರ್ಯವಾಗಿರ್ತೀನಿ ಅನ್ನೋದು ಇವರಿಗೆ ಗೊತ್ತಿರುತ್ತದೆ. ಮೇಷರಾಶಿಯವರು ಮೃದು ಸ್ವಭಾವದವರು. ಇನ್ನು ತನ್ನ ಪಾಡಿಗೆ ತಾವಿರ್ತಾರೆ. ಆದ್ರೆ ಇವರ ತಂಟೆಗೆ ಬಂದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಿಲ್ಲ, ಬಿಡೋದು ಇಲ್ಲ. ಇವರ ಪಾಡಿಗೆ ಇವರು ಇರ್ತಾರೆ. ಆದ್ರೆ ಇವರ ತಂಟೆಗೆ ಯಾರಾದ್ರೂ ಬಂದ್ರೆ ಅವರನ್ನ ಸಹಿಸಿಕೊಳ್ಳುವಂತವರೇ ಅಲ್ಲ ಮೇಷರಾಶಿಯವರು. ಇನ್ನು ಮೇಷರಾಶಿಯವರು ಬೇರೆಯವರ ಯಾರ ಮಾತನ್ನು ಸಹ ಕೇಳುವುದಿಲ್ಲ. ಇವರ ಮಾತನ್ನ ಬೇರೆಯವರು ಕೇಳ್ಬೇಕೆಂದು ಯಾವತ್ತೂ ಸಹ ಎಕ್ಸ್ಪೆಕ್ಟ್ ಮಾಡಲ್ಲ. ಈ ರೀತಿಯ ಸ್ವಭಾವದವರು. ಇವರೇನಾದ್ರೂ ಅನ್ಕೊಂಡ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಮೇಷರಾಶಿಯವರಿಗೆ ಮೇಷರಾಶಿಯವರೇ ಸರಿಸಾಟಿ. ನೋಡಿದ್ರಲ್ಲ ಸ್ನೇಹಿತರೆ, ಮೇಷರಾಶಿಯವರು ಯಾವೆಲ್ಲ ಯೋಗಗಳನ್ನ, ಎಷ್ಟೆಲ್ಲ ಲಾಭಗಳನ್ನ, ಯಾವೆಲ್ಲ ಅದೃಷ್ಟವನ್ನ ಆ ಭಗವಂತ ದೇವರು ಇವರಿಗೆ ಕರುಣಿಸಿದ್ದಾರೆ ಎಂದು. ಹಾಗಾಗಿ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀಮಂತರಾಗಿ ಬಿಡ್ತಾರೆ. ಯಾಕಂದ್ರೆ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರುವುದಿಲ್ಲ, ಆಗುವುದೂ ಇಲ್ಲ. ಇವರ ಸ್ವಂತ ನಿರ್ಧಾರವೇ ಇವರಿಗೆ ಅಂತಿಮ ನಿರ್ಧಾರವಾಗಿರುತ್ತದೆ. ಯಾವುದೇ ಕೆಲಸದಲ್ಲಿ ಲಾಭವೇ ಆಗ್ಲಿ, ಸ್ಪಷ್ಟನೆ ಆಗ್ಲಿ, ನೋಡೋ ಬಿಡೋಣ ಅನ್ನೋ ಮಾತು ಬಿಡೋಣ ಎಂದು ಮುನ್ನುಗ್ಗುತ್ತಾರೆ. ಹಾಗಾಗಿ ಇವರು ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನ ಹುಟ್ಟಿದಾಗಿನಿಂದನೇ ಪಡ್ಕೊಂಡು ಬಂದಿರ್ತಾರೆ ಎಂದು ಹೇಳ್ಬೋದು. ನೀವು ಮೇಷರಾಶಿಯವರಾಗಿದ್ರೆ, ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲ ಆಗಿದ್ರೆ ಅಥವಾ ಆಗ್ತಾ ಇದ್ರೆ, ಈ ವಿಡಿಯೋ ನಿಮಗೆ ನಿಜ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ. ಈ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.